ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಅಂತ ಕುವೆಂಪು ಅವರು ಹೇಳಿದ್ದಾರೆ. ಆದರೆ ವೆಬ್ಸೈಟ್ ಕಟ್ಟಬೇಡಿ ಅಂತ ಯಾರೂ ಹೇಳಿಲ್ವಲ್ಲ, ಬಿಟ್ಟಾಕಿ ಆಗಿದ್ರೆ. ಹಾಗಾದರೆ ಆಪತ್ಕಾಲಕ್ಕೆ ಅಲ್ಲದೆ ಇದ್ರೂ ನಮ್ಮದು ಅಂತ ಒಂದು ಇರಲಿ ಬಿಡಿ ಅಂತ ಎಲ್ಲರಿಗೂ ವೆಬ್ಸೈಟ್ ಕಟ್ಕೊಳ್ಳೋ ಆಸೆ ಇದ್ದೇ ಇರುತ್ತೆ. ಆದರೆ ಈ ವೆಬ್ಸೈಟ್ ಕಟ್ಟೋ ಕೆಲಸ ನಿಜಕ್ಕೂ ಸುಲಭನಾ ಕಷ್ಟನಾ ಅಂತ ಬಹುತೇಕರಿಗೆ ಗೊತ್ತಿರಲ್ಲ. ಅದರಲ್ಲೂ ಮನೆ ಕಟ್ಟೋದನ್ನು ಮುಂದೂಡದಂತೆ ಸದ್ಯಕ್ಕೆ ಬೇಡ ಬಿಡಿ ಅಂದ್ಕೊಂಡು ಇದನ್ನು ಪೋಸ್ಟ್ಪೋನ್ ಮಾಡಿದವರು ಉಂಟು. ಆದರೆ ಈ ವೆಬ್ಸೈಟ್ ನಿಮಗೆ ವೆಬ್ಸೈಟ್ ಕಟ್ಟೋದು ಹೇಗೆ ಅನ್ನೋ ಮಾಹಿತಿಯನ್ನು ತಂದು ಕೊಡೋ ಪೋಸ್ಟ್ ನಂತರ. ಸರಿ, ಹಾಗಿದ್ರೆ ನೋಡೋಣ ಬನ್ನಿ ವೆಬ್ಸೈಟ್ ಕೆಲಸ ಮಾಡೋದು ಹೇಗೆ ಅಂತ ಈ ವೆಬ್ಸೈಟನ್ನು. ಈ ವೆಬ್ಸೈಟ್ನ ಹೆಸರು website.com. ವೆಬ್ಸೈಟ್ ಕಟ್ಟಿಕೊಳ್ಳುವ ಬಗೆಗಿನ ಎಲ್ಲ ಮಾಹಿತಿಯನ್ನು ಕಟ್ಟಿಕೊಡುವ ವೆಬ್ಸೈಟ್ ಇದು. ಇಲ್ಲಿ ಸುಲಭವಾಗಿ ವೆಬ್ಸೈಟ್ ಬಿಲ್ಡಿಂಗ್ ಟೂಲ್ಗಳು, ವೃತ್ತಿಪರರು ಕ್ರಿಯೇಟ್ ಮಾಡಿದ ಟೆಂಪ್ಲೇಟ್ಗಳು, ನಿಮ್ಮ ವೆಬ್ಸೈಟ್ಗಳಿಗೆ ಬೇಕಾದ ಅಪ್ಲಿಕೇಶನ್ ಮತ್ತು ಆಡ್ ಆನ್ಗಳು ಎಲ್ಲವೂ ಇವೆ. ನಿಮ್ಮ ವೆಬ್ಸೈಟ್ಗೊಂದು ಪರ್ಸನಲ್ ಡೊಮೈನ್, ಇಮೇಲ್ ಅಕೌಂಟ್, ಅನಾಲಿಸಿಸ್ನ ವಿಧಾನಗಳು, ರಿಪೋರ್ಟ್ಗಳು ಮತ್ತು ಸುರಕ್ಷತಾ ಕ್ರಮಗಳು, ಹೀಗೆ ಎಲ್ಲದರ ಬಗೆಗಿನ ಮಾಹಿತಿಯೂ ಲಭ್ಯ. ವೆಬ್ಸೈಟ್ ಹೇಗೆ ಕಟ್ಟುವುದು ಎಂಬ ಬಗೆಗಿನ ವಿಡಿಯೋ ಮಾರ್ಗದರ್ಶಿಕೆಗಳು ಇಲ್ಲಿವೆ. ಈ ವೆಬ್ಸೈಟ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದರಿಂದ ಹಿಡಿದು ನಿಮ್ಮದೇ ವೆಬ್ಸೈಟ್ ಕಟ್ಟಲು ಎಷ್ಟು ಹಣ ಖರ್ಚು ಮಾಡಬೇಕು ಎಂಬ ವಿವರಗಳು ನಿಮಗೆ ಸಿಗುತ್ತವೆ. ಸ್ಮಾರ್ಟ್ಫೋನ್ಗಳನ್ನು ಕೊಂಡ್ಕೊಳ್ಳೋದು ಸುಲಭ, ಆದರೆ ಅವುಗಳಿಂದ ಆಗೋ ಕಿರಿಕಿರಿಗಳಿಗೆ ಪರಿಹಾರ ಕಂಡುಕೊಳ್ಳೋದು ಸುಲಭ ಅಲ್ಲ. ಬೇಸಿಕ್ ಮೊಬೈಲ್ ತಗೊಂಡ್ರೆ ಒಂದು ಕಾಲ್ ಮಾಡೋದು ಇಲ್ಲ ಮೆಸೇಜ್ ಮಾಡೋದು, ಈ ಎರಡರಲ್ಲೇ ಜೀವನ ಆಗ್ಬಿಡುತ್ತೆ. ಹಾಗಾಗಿ ಈ ಸಿಂಪಲ್ ವಿಧಾನದಲ್ಲಿ ಸಮಸ್ಯೆಗಳು ಕಡಿಮೆ. ಆದರೆ ಹೊಸ ಟೆಕ್ನಾಲಜಿ ಅಂತೆಲ್ಲ ಹೋದಾಗ ಹೊಸ ಪ್ರಾಬ್ಲಮ್ಗಳನ್ನು ಎದುರಿಸಬೇಕಾಗತ್ತೆ. ಕೆಲವೊಮ್ಮೆ ನಿಮ್ಮ ಮೊಬೈಲ್ ಕಾರಣ ಇಲ್ಲದೆ ಹ್ಯಾಂಗ್ ಆಗೋದು ಹ್ಯಾಂಗೆ, ಇದ್ದಕ್ಕಿದ್ದಂತೆ ಸ್ಲೋ ಯಾಕಾಗತ್ತೆ, ಇಂಥದ್ದೆಲ್ಲ ಪ್ರಾಬ್ಲಮ್ ನಿಮಗೂ ಇದ್ರೆ ಬನ್ನಿ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸೋಣ ಸ್ಪೂನ್ ಫೀಡ್ನಲ್ಲಿ. ಇದು ಯಾವುದೇ ನಿರ್ದಿಷ್ಟ ಸಮಸ್ಯೆಗೆ ಉತ್ತರವಲ್ಲ. ನಿಮ್ಮ ಹೊಸ ಸ್ಮಾರ್ಟ್ಫೋನ್ ಇದ್ದಕ್ಕಿದ್ದಂತೆ ಸ್ಲೋ ಆಗುವುದು ಅಥವಾ ಹ್ಯಾಂಗ್ ಆಗುವುದು ಆಗುತ್ತಿದ್ರೆ ಈ ಎಚ್ಚರಿಕೆ ಇರಲಿ ಅಷ್ಟೇ. ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಕೊಂಡಾಗ ಮೊದಲು ಎಲ್ಲರೂ ಮಾಡುವ ಕೆಲಸ ಎಂದ್ರೆ ಸಿಕ್ಕ ಉಚಿತ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿಕೊಳ್ಳುವುದು. ಆದರೆ ಅವೇ ಅಪ್ಲಿಕೇಶನ್ಗಳಿಂದ ನಿಮ್ಮ ಮೊಬೈಲ್ನ ಕಾರ್ಯಕ್ಷಮತೆಗೆ ಪೆಟ್ಟು ಬೀಳಬಹುದು ಎಂಬುದು ನೆನಪಿರಲಿ. ಉದಾಹರಣೆಗೆ, ನಿಮ್ಮ ಸ್ಮಾರ್ಟ್ ಫೋನ್ ನಾರ್ಮಲ್ ಮೋಡ್ನಲ್ಲಿ ಸರಿಯಾಗಿದ್ದು ಫೋನ್ ಮೋಡ್ಗೆ ಹೋದಾಗ ಹ್ಯಾಂಗ್ ಆಗುತ್ತಿದ್ರೆ ನೀವು ಇತ್ತೀಚೆಗೆ ಯಾವುದಾದ್ರೂ ಕಾಲ್ ರಿಲೇಟೆಡ್ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿದ್ದೀರಾ ಎಂಬುದನ್ನು ಪರಿಶೀಲಿಸಿ. ಉದಾಹರಣೆಗೆ, ನೀವು ಕಾಲ್ ರೆಕಾರ್ಡಿಂಗ್ ಮಾಡುವ ಅಥವಾ ಕಾಲ್ ರಿಲೇಟೆಡ್ ಆಗಿರುವ 2 ಅಪ್ಲಿಕೇಶನ್ಗಳನ್ನು ಒಮ್ಮೆಲೆ ಡೌನ್ಲೋಡ್ ಮಾಡಿದರೆ ನೀವು ಕಾಲ್ ಮೋಡ್ಗೆ ಹೋಗುತ್ತಿದ್ದಂತೆ ಈ 2 ಅಪ್ಲಿಕೇಶನ್ಗಳು ಒಟ್ಟಿಗೆ ಲಾಂಚ್ ಆಗಿ ನಿಮ್ಮ ಕರೆ ಮಾಡುವ ಕ್ರಿಯೆಗೆ ಅಡೆತಡೆಗಳಾಗಬಹುದು. ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಅನ್ನು ನೀವು ಅನ್ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ. ಇದು ಕೇವಲ ಉದಾಹರಣೆಯಷ್ಟೇ. ಹಾಗಾಗಿ ನೀವು ಡೌನ್ಲೋಡ್ ಮಾಡುವ ಅಪ್ಲಿಕೇಶನ್ಗಳು ಮತ್ತು ನಿಮ್ಮ ಸಮಸ್ಯೆ ಎರಡನ್ನೂ ಹೋಲಿಸಿ ನೋಡಿ ಕಿರಿಕಿರಿ ತಪ್ಪಿಸಿಕೊಳ್ಳಬಹುದು.
ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಸರ್ವಿಸ್ ಸೆಂಟರ್ ಕಡೆ ಮುಖ ಹಾಕೋಕ್ಕಿಂತ ಸೆಲ್ಫ್ ಸರ್ವಿಸ್ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಸಣ್ಣ ಟಿಪ್ಸ್ ನಿಮಗೆ ಒಂದು ಸಣ್ಣ ಸಹಾಯನಾದರೂ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಿಮ್ಮ ಮೊಬೈಲ್ ಅಂತೂ ಫಾಸ್ಟ್ ಆಗತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ನಾನು ಸ್ವಲ್ಪ ಫಾಸ್ಟಾಗಿ ಒಂದು ಬ್ರೇಕ್ ತಗೊಂಡು ಅಷ್ಟೇ ಫಾಸ್ಟಾಗಿ ವಾಪಸ್ ಬರ್ತೀನಿ ಆನ್ ರೈಟ್ ಕ್ಲಿಕ್ನಲ್ಲಿ ವಾಟ್ ನೆಕ್ಸ್ಟ್. ಇಲ್ಲಿ ನೋಡಿ ಜಿ, ಇಲ್ಲಿದೆ LG ಗ್ಯಾಜೆಟ್ ಗ್ಯಾಲರಿಯಲ್ಲಿ ಬೀಟಾದೊಂದಿಗೆ ಆಟ ಆಡಿ.